ಸರ್ ಕಾಂಗ್ರೆಸ್ಸಿಗೆ ಯಾಕ್ರಿ ಹೋಗ್ತಾರೆ? ಕಾಂಗ್ರೆಸ್ನಲ್ಲಿ 136 ಜನ ಇದ್ದಾರೆ. ಅವರಿಗೆ ಕೂರಕ್ಕೆ ಸೀಟಿಲ್ಲ, ನಿಲ್ಲಕ್ಕೆ ಸೀಟಿಲ್ಲ. ಹಂಗಾಗಿ ಬಿ ಜೆ ಪಿಯವ್ರನ್ನ ಯಾವ ತೊತ್ತು ಅಂತ ಅವ್ರು ನೋಡ್ತಾರೆ ಹೇಳಿ. ಹಾಗಾಗಿ ಆ ಸಮುದ್ರದಲ್ಲಿ ಹಾರಿ ಸಿಕ್ಕಾಕೊಳ್ಳಲಿಕ್ಕೆ ಯಾರು ಕೂಡ ತಯಾರಾಗಿಲ್ಲ. ಸುಮ್ಮನೆ ಇದನ್ನು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಸರ್ ಈಗ ಗೃಹಲಕ್ಷ್ಮಿ ಕಾರ್ಯಕ್ರಮನ ಎಲ್ಲರೂ ಕೂಡ ಮಾಡಬೇಕು. ಅದಕ್ಕೆ ಸರ್ಕಾರಿ ಕಾರ್ಯಕ್ರಮ. ನಾನು ಊರಿನಲ್ಲಿ ಇಲ್ಲ, ಅದರ ಅರೇಂಜ್ಮೆಂಟ್ ಮಾಡಿಸ್ತಿದ್ದೀನಿ ನಮ್ಮ ತಾಲೂಕಲ್ಲಿಯೂ ಕೂಡ. ಅದಕ್ಕೆ ರಾಜಕೀಯ ಬಣ್ಣ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಸಾರ್ವಜನಿಕ ಹಣದಲ್ಲಿ ನಮ್ಮ ತಾಯಂದಿರಿಗೆ 2,000 ರೂಪಾಯಿ ಕೊಡುವಂಥದ್ದನ್ನ, ಅದು ಯಾರ್ದೋ ಮನೆ ದುಡ್ಡಲ್ಲ, ಟ್ಯಾಕ್ಸ್ ಪೇಯರ್ಸ್ ಮನಿ ಅದು. ಅದಕ್ಕೆ ಕೊಡೋದನ್ನು ಅದಕ್ಕೆ ರಾಜಕೀಯ ಬಣ್ಣ ಕಟ್ಟೋದಲ್ಲ, ಎಲ್ಲರೂ ಕೂಡ ಮಾಡುವಂಥದ್ದೇ. ಸೋಮಶೇಖರ್ ಮಾಡಿದ್ರಲ್ಲಿ ತಪ್ಪೇನಿಲ್ಲ. ಸರ್ ಕಾಂಗ್ರೆಸ್ಸಿಗೆ ಯಾಕ್ರಿ ಹೋಗ್ತಾರೆ? ಕಾಂಗ್ರೆಸ್ನಲ್ಲಿ 136 ಜನ ಇದ್ದಾರೆ. ಅವರಿಗೆ ಕೂರಕ್ಕೆ ಸೀಟಿಲ್ಲ, ನಿಲ್ಲಕ್ಕೆ ಸೀಟಿಲ್ಲ. ಹಂಗಾಗಿ ಬಿ ಜೆ ಪಿಯವ್ರನ್ನ ಯಾವ ತೊತ್ತು ಅಂತ ಅವ್ರು ನೋಡ್ತಾರೆ ಹೇಳಿ. ಹಾಗಾಗಿ ಆ ಸಮುದ್ರದಲ್ಲಿ ಹಾರಿ ಸಿಕ್ಕಾಕೊಳ್ಳಲಿಕ್ಕೆ ಯಾರು ಕೂಡ ತಯಾರಾಗಿಲ್ಲ. ಸುಮ್ಮನೆ ಇದನ್ನು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಸರ್ ಈಗ ಗೃಹಲಕ್ಷ್ಮಿ ಕಾರ್ಯಕ್ರಮನ ಎಲ್ಲರೂ ಕೂಡ ಮಾಡಬೇಕು. ಅದಕ್ಕೆ ಸರ್ಕಾರಿ ಕಾರ್ಯಕ್ರಮ. ನಾನು ಊರಿನಲ್ಲಿ ಇಲ್ಲ, ಅದರ ಅರೇಂಜ್ಮೆಂಟ್ ಮಾಡಿಸ್ತಿದ್ದೀನಿ ನಮ್ಮ ತಾಲೂಕಲ್ಲಿಯೂ ಕೂಡ. ಅದಕ್ಕೆ ರಾಜಕೀಯ ಬಣ್ಣ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಸಾರ್ವಜನಿಕ ಹಣದಲ್ಲಿ ನಮ್ಮ ತಾಯಂದಿರಿಗೆ 2,000 ರೂಪಾಯಿ ಕೊಡುವಂಥದ್ದನ್ನ, ಅದು ಯಾರ್ದೋ ಮನೆ ದುಡ್ಡಲ್ಲ, ಟ್ಯಾಕ್ಸ್ ಪೇಯರ್ಸ್ ಮನಿ ಅದು. ಅದಕ್ಕೆ ಕೊಡೋದನ್ನು ಅದಕ್ಕೆ ರಾಜಕೀಯ ಬಣ್ಣ ಕಟ್ಟೋದಲ್ಲ, ಎಲ್ಲರೂ ಕೂಡ ಮಾಡುವಂಥದ್ದೇ. ಸೋಮಶೇಖರ್ ಮಾಡಿದ್ರಲ್ಲಿ ತಪ್ಪೇನಿಲ್ಲ. ಧನ್ಯವಾದ. ಸರ್ ಕಾಂಗ್ರೆಸ್ಸಿಗೆ ಯಾಕ್ರಿ ಹೋಗ್ತಾರೆ? ಕಾಂಗ್ರೆಸ್ನಲ್ಲಿ 136 ಜನ ಇದ್ದಾರೆ. ಅವರಿಗೆ ಕೂರಕ್ಕೆ ಸೀಟಿಲ್ಲ, ನಿಲ್ಲಕ್ಕೆ ಸೀಟಿಲ್ಲ. ಹಂಗಾಗಿ ಬಿ ಜೆ ಪಿಯವ್ರನ್ನ ಯಾವ ತೊತ್ತು ಅಂತ ಅವ್ರು ನೋಡ್ತಾರೆ ಹೇಳಿ. ಹಾಗಾಗಿ ಆ ಸಮುದ್ರದಲ್ಲಿ ಹಾರಿ ಸಿಕ್ಕಾಕೊಳ್ಳಲಿಕ್ಕೆ ಯಾರು ಕೂಡ ತಯಾರಾಗಿಲ್ಲ. ಸುಮ್ಮನೆ ಇದನ್ನು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಸರ್ ಈಗ ಗೃಹಲಕ್ಷ್ಮಿ ಕಾರ್ಯಕ್ರಮನ ಎಲ್ಲರೂ ಕೂಡ ಮಾಡಬೇಕು. ಅದಕ್ಕೆ ಸರ್ಕಾರಿ ಕಾರ್ಯಕ್ರಮ. ನಾನು ಊರಿನಲ್ಲಿ ಇಲ್ಲ, ಅದರ ಅರೇಂಜ್ಮೆಂಟ್ ಮಾಡಿಸ್ತಿದ್ದೀನಿ ನಮ್ಮ ತಾಲೂಕಲ್ಲಿಯೂ ಕೂಡ. ಅದಕ್ಕೆ ರಾಜಕೀಯ ಬಣ್ಣ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಸಾರ್ವಜನಿಕ ಹಣದಲ್ಲಿ ನಮ್ಮ ತಾಯಂದಿರಿಗೆ 2,000 ರೂಪಾಯಿ ಕೊಡುವಂಥದ್ದನ್ನ, ಅದು ಯಾರ್ದೋ ಮನೆ ದುಡ್ಡಲ್ಲ, ಟ್ಯಾಕ್ಸ್ ಪೇಯರ್ಸ್ ಮನಿ ಅದು. ಅದಕ್ಕೆ ಕೊಡೋದನ್ನು ಅದಕ್ಕೆ ರಾಜಕೀಯ ಬಣ್ಣ ಕಟ್ಟೋದಲ್ಲ, ಎಲ್ಲರೂ ಕೂಡ ಮಾಡುವಂಥದ್ದೇ. ಸೋಮಶೇಖರ್ ಮಾಡಿದ್ರಲ್ಲಿ ತಪ್ಪೇನಿಲ್ಲ. ಧನ್ಯವಾದ. ಸರ್ ಕಾಂಗ್ರೆಸ್ಸಿಗೆ ಯಾಕ್ರಿ ಹೋಗ್ತಾರೆ? ಕಾಂಗ್ರೆಸ್ನಲ್ಲಿ 136 ಜನ ಇದ್ದಾರೆ. ಅವರಿಗೆ ಕೂರಕ್ಕೆ ಸೀಟಿಲ್ಲ, ನಿಲ್ಲಕ್ಕೆ ಸೀಟಿಲ್ಲ. ಹಂಗಾಗಿ ಬಿ ಜೆ ಪಿಯವ್ರನ್ನ ಯಾವ ತೊತ್ತು ಅಂತ ಅವ್ರು ನೋಡ್ತಾರೆ ಹೇಳಿ. ಹಾಗಾಗಿ ಆ ಸಮುದ್ರದಲ್ಲಿ ಹಾರಿ ಸಿಕ್ಕಾಕೊಳ್ಳಲಿಕ್ಕೆ ಯಾರು ಕೂಡ ತಯಾರಾಗಿಲ್ಲ. ಸುಮ್ಮನೆ ಇದನ್ನು ಸುದ್ದಿ